ಹೆಣ್ಣಿಗೆ ಒಂದು ವಿಶಿಷ್ಟವಾದ ಸ್ಥಾನಮಾನ ಕೊಡ್ತಾರೆ ಜಗತ್ತಲ್ಲಿ. ಹುಟ್ಟಿದ ಮನೆ ಕೀರ್ತಿ, ಮೆಟ್ಟಿದ ಮನೆ ಜ್ಯೋತಿ ಅಂತ. ವಿಪರ್ಯಾಸ ಏನಂದ್ರೆ, ಇವತ್ತೆಲ್ಲಾದ್ರೂ ಹೋಗಿ ಕೋರ್ಟ್ ಹತ್ರ ನೋಡಿ, ತುಂಬಾ ಕೇಸ್ಗಳೆಲ್ಲ ವಿಚ್ಛೇದನಕ್ಕೆ ಸಂಬಂಧಪಟ್ಟಿದೆ, ಡೈವರ್ಸ್ ಕೇಸ್. 10 ವರ್ಷ ಪ್ರೀತಿ ಮಾಡ್ತಾರೆ, 10 ತಿಂಗಳು ಬದುಕೋದು ಕಷ್ಟ ಆಗ್ಬಿಟ್ಟದೆ ಈಗ. ಯಾಕೆಂದ್ರೆ ಪ್ರೀತಿ ಇದ್ದಂಗೆ ಜೀವನ ಅಲ್ಲ, ಪ್ರೀತಿ ಮಾಡ್ದಂಗೆ ಸಂಸಾರ ಅಲ್ಲ. ಲವ್ ಮಾಡುವಾಗ ಎಲ್ಲಿದ್ಯಾ ಚಿನ್ನು, ತಿಂಡಿ ತಿಂದ, ಕಾಫಿ ಕುಡ್ದ, ಗಂಟೆಗೊಂದ್ಸತಿ ಎಲ್ಲಿದ್ಯಾ ಆಯಿತು, ಆಮೇಲೆ 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 ಅಂತ ಮೆಸೇಜ್ ಮಾಡ್ತಾನೆ ಇರ್ತಾರೆ. ಮದುವೆಯಾಗಿ ಮನೆಗೆ ಬಂದ ಮೇಲೂ ಇವಳು ಅಡುಗೆ ಮನೇಲಿ ಕೂತಾಳೆ, ಅವ್ನ ರೂಮಲ್ಲಿ ಕೂತ್ಕೊಂಡು ಆಮೇಲೆ ಕಾದದ, ಯಾಕಿನ್ನೂ ಅಡುಗೆ ಆಗಲಿಲ್ಲ ಅಂತ ರೇಗ್ತಾನೆ. ಆದರೂ ನಿನಗೆ ಮೊದಲು ನಂಗೆ ಪ್ರೀತಿ ಇಲ್ಲ ಅಂತ ಇವಳು ಶುರು ಮಾಡ್ತಾಳೆ. ನೋಡಿ, ಎಲ್ಲಿ ನಾವೆಲ್ಲ ಕೆಡ್ತಿದ್ದೀವಿ ಅಂದರೆ, ಒಂದು ಹೆಣ್ಣು ಮದುವೆ ಆಗಿ ತವರು ಮನೆಯನ್ನು ಬಿಟ್ಟು ಗಂಡನ ಮನೆಗೆ ಹೋಗುವಾಗ ಆ ಹೆಣ್ಣು ಮಗಳ ಮನಸ್ಥಿತಿಯನ್ನು ಸರಿ ಮಾಡಿ ಕಳಿಸ್ಬೇಕಾದ್ದು ಅವ್ರ ತಂದೆ ತಾಯಿ ಜವಾಬ್ದಾರಿ. ಎಷ್ಟೇ ಮುದ್ದಾಗಿ ಸಾಕಿರಲಿ, ಎಷ್ಟೇ ಪ್ರೀತಿಯಿಂದ ಸಾಕಿರಲಿ, ಗಂಡನ ಮನೆಗೆ ಹೋಗೋ ಹೆಣ್ಮಗಳಿಗೆ ತಾಯಿ ತಂದೆ ಹೇಳ್ಕೊಡ್ಬೇಕು, ಮಗಳೇ ಇದು ನಿನ್ನ ತವರು ಮನೆ, ನೀನು ಹೋಗ್ತಿರೋದು ಗಂಡನ ಮನೆ. ಈ ತವರು ಮನೆಗೆ ನೀನು ಮುದ್ದಿನ ಮಗಳಾಗಿದ್ದೆ, ಆದರೆ ಅಲ್ಲಿಗೆ ಜವಾಬ್ದಾರಿಯ ಸೊಸೆ ಆಗ್ತಿ. ಇಲ್ಲಿದ್ದಂಥ ಸ್ವಾತಂತ್ರ್ಯ ನಿನಗೆ ಸ್ವಲ್ಪ ಕಡಿಮೆ, ಅಲ್ಲಿ ಇಷ್ಟೆಲ್ಲ ಸಿಗೋದಿಲ್ಲ, ಊಟ ತಿಂಡಿಗೆ ತೊಂದರೆ ಇಲ್ಲ. ಹಂಗಂತ ಇಲ್ಲಿ ನೀನು ಹೇಳ್ದಂಗೆಲ್ಲ ನಾವು ಕೇಳ್ತಿದ್ವಲ್ಲ, ಹಂಗೆ ಕೇಳಲಿಕ್ಕೆ ಅತ್ತೆ ಮಾವ ಸಿದ್ಧ ಇರೋದಿಲ್ಲ. ಅದಕ್ಕೆ ನೀನು ಅಲ್ಲಿ ಯಾಕೆ ಬಾಳಬೇಕು ಅಂದರೆ, ಸ್ವಲ್ಪ ತಲೆ ತಗ್ಸಿ ಬಾಳು. ಹಿರಿಯರ ಮಾತು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಅನುಸರಿಸ್ಕೊಂಡು ಹೋಗು. ಗಂಡನ ಮಾತಿಗೂ ಬೆಲೆ ಕೊಡು. ಅತ್ತೆ ಮಾವಂದ್ರನ ತಾಯಿ ತಂದೆ ಸಮಾನ ಅಂತ ಸ್ವಲ್ಪ ಸೇವೆ ಮಾಡು. ಭಾವ ಅಂದರೆ ತಂದೆ ಸಮಾನ, ಮೈದುನ ಅಂದರೆ ಮಗನ ಸಮಾನ, ಅತ್ತಿಗೆ ಅಂದರೆ ಇನ್ನೊಬ್ಬ ತಾಯಿ ಇದ್ದ ಹಾಗೆ, ನಾದಿನಿ ಅಂದರೆ ಅವಳು ಇನ್ನೊಬ್ಬದ ಮಗಳಿದ್ದಂಗೆ. ಆ ಪ್ರೀತಿಲಿ ಬಾಳವ್ವ ಅಂತ ಹೇಳಿ ಕಳಿಸಿದ್ರೆ ಅವ್ರು ಬಾಳ್ತಾರೆ. ಇವ್ರು ಹಂಗೆ ಹೇಳೋದಿಲ್ಲ. ಈಗ ಎಲ್ಲ ಕಳಿಸುವಾಗ, ಕಾರ್ ಹತ್ತುವಾಗ ಮೆಲ್ಲಗೆ ಸೈಡ್ ಕರ್ಕೊಂಡು ಹೋಯ್ತಾಳೆ ಹೆಣ್ಣೋಳು ಚಿಕ್ಕವ. ಬಾಯ್ಲಿ ರೇಖಾ, ಯಾಕೋ ನಿಮ್ಮ ಅತ್ತೆ ಒಂಥರ ಕಾಣ್ತಾವಳೆ, ರಾತ್ರಿಯಿಂದ ಒಸಿ ನಾಟಕ ಆಡಿದ್ಲ ಚೌಟ್ರಿಲ್ಲ ಅವಳು. ನಿನ್ನ ನಾದ್ನೀರು ಅವರೆಲ್ಲ ಆಕಸಿರು, ಇಷ್ಟಿಷ್ಟು ತಿಂದ್ರು ಒಸಿ ತಿಂದ್ರು ಅವರು. ಇವಳು ಅವ್ರಿಗೇನು 3 ಪಟ್ಟು ತಿಂದವಳೆ, ಅದು ಮಾತ್ರ ಹೇಳೋದಿಲ್ಲ. ನೀನು ಯಾವುದಕ್ಕೂ ಹುಷಾರಾಗಿರು, ಹೆದರಬೇಡ ನೀನು. ಅವ್ರೇನಾರ ಒಂದಂದ್ರೆ ನೀನು 2 ಅನ್ನು. ನಮ್ಮ ದೊಡ್ಡಪ್ಪ ಸಬ್ ಇನ್ಸ್ಪೆಕ್ಟರ್ ಆಗವ್ರೆ, ನಮ್ಮ ಚಿಕ್ಕಪ್ಪನ ಮಗ ಲಾಯರ್ ಆಗವ್ರೆ. ಡೋಂಟ್ ಕೇರ್, ಆಧಾರ್ ಕಾರ್ಡ್ ಎತ್ಕೋ, ಬಸ್ಸದ್ದು ಬತ್ತಾಯಿರು ಅಂದರೆ ಬರ್ದೆ ಮಾಡ್ತಾಳೆ ಅವಳು. ಆಲೋಚಿಸ್ಬೇಕು. ಇವ್ರು ಹಿಂಗೆ ಹೇಳಿ ಕಳಿಸಿದ್ರೆ ಸಂಜೆಗೆ ಒಂದು ಫೋನ್ ಹೊಡಿತಾಳೆ ಅವಳು. ಅಯ್ಯೋ ಆಂಟಿ, ನೀನು ಹೇಳ್ದಂಗೆ ಸರಿ ಇಲ್ಲ ನಮ್ಮ ಅತ್ತೆ, ಅಯ್ಯೋ ಇಷ್ಟಿಷ್ಟಕ್ಕೆ ಕೋಪ ಮಾಡ್ಕೊತಾಳೆ, ನನ್ನ ನಾದ್ನೀರು ಹೊಸಿ ನಾಟಕ ಆಡ್ತಿಲ್ಲ ಪಾಪ, ನಂಗೆ ಗಂಡ ಅಮಾಯಕ, ಗೊತ್ತಿಲ್ಲ ಎಷ್ಟು ಓಟಿ ಹೊಡಿತಾನೆ ಅವ್ನು ಸಂದಾಯ್ತಲೆ ಅಂತ. ನಂಗೆ ಗಂಡಂಗೆ ಏನೂ ಗೊತ್ತಾಗೋದಿಲ್ಲ. ಇವನ್ ಸಾಲ ಎಲ್ಲ ಅವರೇ ತೀರ್ಸವ್ರ ಪಾಪ ಆಗ್ತಂಗಿರು. ಇವನು ಕುಡ್ಕೊಂಡು ಸಾಲ ಮಾಡಿ ತೀರ್ಸ್ರೆ ಅವರು. ಇವಳಂತಾಳೆ ನಂಗೆ ಗಂಡ ಆದಿ ಅವ್ರಂತವನು, ಇವನಿಗೇನೂ ಗೊತ್ತಾಗೋದಿಲ್ಲ, ಎಲ್ಲ ಕಿತ್ಕ ತಿನ್ನೋಕೆ ನಿಂತುಬಿಟ್ಟವ್ರೆ. ನಂಗೆ ಗಂಡಂದು ಏನೂ ನಡೆಯೋಲ್ತಿಲ್ಲಿ. ದಿನವೇ ನಡೆದ್ಬಿಟ್ಟದ. ಏನೊಂದು ತಿಂಗಳಾರು ಆಗೋದು ಬೇಡವಾ, 1 ವಾರ ಆಗೋದು ಬೇಡವಾ, ವ್ಯವಹಾರ ಏನು ಅಂತ ತಿಳ್ಕೊಳ್ಳೋದು ಬೇಡವಾ? ವಿಚ್ಛೇದನ ಯಾವ ಮಟ್ಟಕ್ಕೆ ಬಂದಿದೆ ಅಂದರೆ, ಕೋರ್ಟಲ್ಲಿ ಜಡ್ಜ್ಗಳು, ನ್ಯಾಯಾಧೀಶರು ಬೈಯೋ ಮಟ್ಟಕ್ಕೆ ಬಂದಿದೆ. ಯಾಕಿಷ್ಟು ಆತ್ರ ನಿಮಗೆ? ಹೋದ ತಕ್ಷಣವೇ ಎಲ್ಲ ಸಿಕ್ಬಿಡ್ಲಿಕ್ಕೆ ಸಾಧ್ಯನಾ? ಮನ್ಸೆಷ್ಟು ಕೆಟ್ಟದೆ ಅಂತ. ನಮ್ಮ ಹುಡುಗ ಹೆಣ್ಣು ನೋಡ್ಕೊಂಡು ಬಂದವನೇ, ಇನ್ನೇನು ಆಯ್ತು ಬಿಡಪ್ಪ, ಇನ್ನೇನು ಒಪ್ಪಿಳೆ ಮಾಡ್ಕೊಳ್ಳೋದೆ, ಮದುವೆ ಮಾಡ್ಕೊಳ್ಳೋದೆ ಅಂತ ಒಂದು ತೀರ್ಮಾನ ಮಾಡ್ತಾವ್ರೆ. ಆಗ ಆ ಹುಡುಗಿ ಫೋನ್ ಮಾಡಿಲ್ಲ ಅಂತ ಹುಡುಗನಿಗೆ, ಏನು ಸಮಾಚಾರ ಏನು ಎಲ್ಲ ಪರಿಚಯ ಮಾಡ್ಕೊಂಡು, ಮನೆ ಹೆಂಗದೆ, ಭೂಮಿ ಎಷ್ಟದೆ ಎಲ್ಲ ಕೇಳ್ಕೊಂಡು, ನಾವು ಜೀವನದಲ್ಲಿ ಹಿಂಗಿರುವ ಅಂತೆಲ್ಲ ಮಾತಾಡ್ಕೊಂಡು ಕೇಳಿದ್ಲಂತವಳು, ನಿಮ್ಮ ಮನೇಲಿ ಯಾವ್ದಾರು ಹಳೆ ಫರ್ನಿಚರ್ ಇದ್ದಾವ ಅಂತ. ಇವನು ಇಲ್ಲ, ಈಗ ಹೋದ ವರ್ಷ ಮನೆ ಕಟ್ಸಿದ್ದೀವಿ, ಎಲ್ಲ ಹಳೆವೆಲ್ಲ ಕೊಟ್ಬಿಟ್ಟು ಹೊಸವು ತಂದೀವ್ನಿ. ಇಲ್ಲ, ನಮ್ಮಪ್ಪ ಹೇಳ್ತಿದ್ದ ನಿಮ್ಮಲ್ಲಿ ಯಾವುದೋ 2 ಹಳೆ ಫರ್ನಿಚರ್ ಅವೆ ಅಂತ ಅವಳು. ಇಲ್ಲ, ಎಲ್ಲ ಹೊಸವು ಅಂತ ಇವನು. ಅವಳು ಏನು ಹಳೆ ಫರ್ನಿಚರು ಅಂತವಳೆ ಅಂದರೆ, ನಿಮ್ಮ ಅಪ್ಪ ಅವ್ವ ಅಂತ ವಯಸ್ಸಾದವ್ರಿದ್ರೆ ಹಳೆ ಫರ್ನಿಚರ್ ಅಂತ ಅವಳಿಗೆ. ಇಡೀ ಜೀವಮಾನ್ಪುರ ಸುಂದರವಾದ ಸೋಫಾ ಸೆಟ್ ಆಗಿರೋಕ್ಕಾಗಲ್ವಲ್ಲ. ಇವಳು ಒಂದಿನ ಹಳೆ ಫರ್ನಿಚರ್ ಆಗಲೇಬೇಕು. ಅವ್ರು 70 ಆದ್ಮೇಲೆ ಅವ್ರು ಹಳೆ ಫರ್ನಿಚರ್ ಹಂಗೆ ಕಾಣ್ತಾವ್ರೆ. ಇವಳು 45 ಆಯ್ತದಂಗೆ ಹಂಗೆ ಕಾಣೋದು. ಯಾಕೆಂದರೆ ಮೇಕಪ್ ಮೇಲೆ ನಿಂತರು ಸುಂದ್ರಿ ತಾಯಿ. ಮಾತಾಡ್ಬೇಕಾದ್ರೆ ಯೋಚಿಸ್ಬೇಕು. ನಾನು ನಿನ್ನ ಮದುವೆ ಆಗಿರೋದು ನಿಮ್ಮ ಅಪ್ಪ ಅವ್ನಿಗೆ ಅನ್ನ ಹಾಕೋಕಲ್ಲ ಅನ್ನುವಂಥ ಕೆಟ್ಟ ಸ್ಥಿತಿಗೆ ಬಂದು ನಿಂತವ್ರು ಹೆಣ್ಮಕ್ಳು ಇವತ್ತು. ಸಂಸಾರ, ಕುಟುಂಬ, ತನ್ನ ಮನೆಯಲ್ಲಿ ನಮ್ಮ ಅಣ್ಣನ ಹೆಂಡತಿ ಮಾತ್ರ ಅಪ್ಪ ಅವನು ಸರಿಯಾಗಿ ನೋಡ್ಕೊಳ್ಳೋಳು ಅಂತ ಫೋನ್ ಬಂದ ಇಟ್ಗೆ ಅಳ್ತಾಳೆ ಇವಳು.
ನಾನು ಈ ಮನೆಯೊಳಗೆ ನನ್ನ ತಾಯಿ ತಂದೆ ಥರ ನಮ್ಮ ಅತ್ತೆ ಮಾವ ನೋಡ್ಕೊತಾವನಿ ಅಂತ ಯೋಚನೆನೂ ಮಾಡಲ್ಲ. ನಮ್ಮ ಅತ್ತಿಗೆ ನಮ್ಮ ತಾಯಿಗೆ ತಿರುಗ ಮಾತಾಡ್ತಾಳಂತೆ, ಎಷ್ಟು ಅಹಂಕಾರ ಅವಳಿಗೆ ಅಂತ. ಇವಳ್ದು ಅಹಂಕಾರ ಅಲ್ವಾ? ಅದಕ್ಕೆ ತನ್ನ ಬೆನ್ನು ತನಗೆ ಕಾಣೋದಿಲ್ಲ, ತನ್ನ ಬೆನ್ನು ತನಗೆ ಕಾಣೋದಿಲ್ಲ. ಅದಕ್ಕೆ ಯಾವತ್ತೂ ಕೂಡ ಅಷ್ಟೇ, ನಾವು ಹೆಣ್ಣು ಮಕ್ಕಳನ್ನು ಬೆಳೆಸೋ ರೀತಿನಲ್ಲಿ ಕಳಿಸೋ ರೀತಿನಲ್ಲಿದೆ. ಅದು ಮೀರಿದ್ದು ಇದೆ. ಭಾಳ ಚೆನ್ನಾಗಿ ಸಾಕ್ತಾರೆ ಕೆಲವರು ಒಳ್ಳೆ ಬುದ್ಧಿನ ಹೇಳ್ಕೊಡ್ತಾರೆ. ಅದು ಮೀರಿ ಅವ್ರು ಕೆಟ್ಟ ಬುದ್ಧಿ ಕಲ್ತ್ರೆ ಅದು ಏನು ಅದು ಹಣೆಯ ಬರಹ ಅಂತ ಹೇಳ್ಬೋದು. ಆದರೆ ಅವ್ರ ತಪ್ಪಿಗೆ ನಾವು ಕಾರಣ ಆಗ್ಬಾರ್ದು. ಅತಿ ಮುದ್ದು ಅಪಾಯಕಾರಿ, ನೀ ಮಾಡೋದೆಲ್ಲ ಸರಿ, ಫೋನ್ ಹಾಕು ದಿನಕ್ಕೆ 5 ಸಲ, ಪಿಸನ್ ಮಾತಾಡು, ಗುಳೋ ಅಂತಳು, ಬರೀ ಇದೇ ಆಗ್ಬಿಟ್ಟದೆ. ಒಬ್ಬ ಜನಪದ ಹೆಣ್ಮಗಳು ಎಲ್ಲೋ ಒಂದು 20 ಮೈಲಿ ದೂರಕ್ಕೆ ಮದುವೆ ಮಾಡಿದ್ರಂತ ಹೆಣ್ಮಗಳನ್ನ. ಆ ಹೆಣ್ಮಗಳು ಗಂಡನ ಮೇಲೆ ತುಂಬ ಹಿಂಸೆ. ಅತ್ತೆ ಅಳತೆ ಅನ್ನ ಕೊಡ್ತಿದ್ಲು, ಅವತ್ತಿನ ಕಾಲ ಅಳತೆ ಅನ್ನ ಕೊಡ್ತಿದ್ಲು. ಮಾವ ಬಾಯಿಗೆ ಬಂದಂಗೆ ಬೈತಿದ್ದ. ಗಂಡ ಬಾರ್ಕೋಲು, ದನಿಗೆ ಕೋಲ್ ತಗೊಂಡು ಹೊಡಿತಿದ್ದ. 1 ವರ್ಷ ಆದಮೇಲೆ ಆ ಹೆಣ್ಮಗಳು ಊರಿಗೆ ಬಂದ್ಲಂತೆ. ಅಷ್ಟು ಚಂದವಾಗಿದ್ದ ಮಗಳು ಸ್ವರ್ಗೋಗಿದ್ದು ನೋಡಿ ತಾಯಿ ಅಳುಕ್ ಶುರು ಮಾಡಿದ್ಲು. ಯಾಕವ್ವ ಹಿಂಗಾಗಿದ್ದೆ? ನಿನ್ನ ಗಂಡನ ಮೇಲೆ ಏನಾರ ಕಷ್ಟನಾ, ನಿಂಗೆ ನೋವಾ ಅಂದ್ಲು. ಅದಕ್ಕೆ ಆ ಹೆಣ್ಮಗಳಂದ್ಲು, ನನಗೆ ಯಾವ ನೋವು ಇಲ್ಲ, ನೀ ಚೆನ್ನಾಗಿರು ಅಂದ್ಲು. ನನಗೇನವ ಚಿಂದಂತೆ ಗಂಡ, ನಿನಗಿಂತ ಹೆಚ್ಚು ನಮ್ಮ ಅತ್ತೆ, ನಮ್ಮ ಮಾವ ದೇವ್ರಂತೋನು ಅಂದ್ಲು. ಯಾಕಂಗಂದ್ಲು ಗೊತ್ತಾ? ನನ್ನ ಯೋಚನೆ ನನ್ನ ತಾಯಿಗೆ ಬರಬಾರ್ದು ಅಂತ ಹೇಳಿದ್ಲು. ನನ್ನ ತಾಯಿ ಆರೋಗ್ಯವಾಗಿರಲಿ ಅಂತ